ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹ್ಯಾಂಗಿಂಗ್ ಬೀಡ್ಸ್ ಅನ್ನ ಯಾವ ತೆರನಾಗಿ ಹಾಕೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದಕ್ಕೆ ಈ ತರನಾದಂತ ಸ್ಮಾಲ್ ಬೀಡ್ಸ್ ಬೇಕು, ಹ್ಯಾಂಗಿಂಗ್ ಬೀಡ್ಸ್ ಬೇಕು ಮತ್ತು ಕಾಟನ್ ದಾರ ಬೇಕು. ಇವಾಗ ಹೇಗೆ ಹಾಕೋದಂತ ತೋರಿಸ್ತೀನಿ. ನಾನಿಲ್ಲಿ ಸಣ್ಣ ಸೂಜಿ ಒಳಗೆ ದಾರನ ಸೇರಿಸಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನಾನಿಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ಗ್ಯಾಪ್ ಬಂದ್ಬಿಟ್ಟು ಪ್ರತಿಯೊಂದು ಗ್ಯಾಪ್ ಮಧ್ಯೆ 1 ಸೆಂಟಿಮೀಟರ್ ಅಷ್ಟು ಇರಬೇಕು. ಮೊದಲಿಗೆ ಈ ತೆರನಾಗಿ ಮಾರ್ಕ್ ಮಾಡಿ ಇಟ್ಕೋಬೇಕು. ಪ್ರತಿಯೊಂದು ಬೀಡ್ಸ್ ಮಧ್ಯೆ 1 ಸೆಂಟಿಮೀಟರ್ ಅಷ್ಟು ಗ್ಯಾಪ್ ಇರಬೇಕು. ನಿಮ್ಗೆ ಇನ್ನು ಬ್ರ್ಯಾಂಡ್ ಆಗಿ ಬೇಕಂತ ಅನಿಸಿದ್ರೆ ನೀವು ಇನ್ನು ಸಮೀಪನೂ ಹಾಕೋಬಹುದು. ಬೇಡ ಇಷ್ಟು ಬ್ರ್ಯಾಂಡು ಅಂತ ಅನಿಸಿದ್ರೆ ಸ್ವಲ್ಪ ದೂರನು ಹಾಕೋಬಹುದು. ಮೊದಲಿಗೆ ಸಣ್ಣ ಸೂಜಿ ಒಳಗೆ ಈ ತೆರನಾದಂತ 2 ಬೀಡ್ಸ್ ಅನ್ನ ಹಾಕೋಬೇಕು. ಆಮೇಲೆ ಇವೇನು ಹ್ಯಾಂಗಿಂಗ್ ಬೀಡ್ಸ್ ಇದಾವಲ್ವಾ ಅವನು ಸೇರಿಸಿ ಮೊದಲು ಇವೆರಡು ಬೀಡ್ಸ್ ಅನ್ನ ಈ ಸೂಜಿ ಒಳಗೆ ಸೇರಿಸ್ಕೋಬೇಕು. ಆಮೇಲೆ ಹ್ಯಾಂಗಿಂಗ್ ಬೀಡ್ಸ್ ಅನ್ನ ಹಾಕೋಬೇಕು. ನಿಮ್ಗೆ ಇದಕ್ಕಿಂತ ಸ್ವಲ್ಪ ದಪ್ಪವಾದಂತ ಬೀಡ್ಸ್ ಸಿಗ್ತವೆ, ಅವನ್ ಸಹಿತ ಯೂಸ್ ಮಾಡ್ಕೋಬಹುದು. ಈ ತೆರನಾಗಿ ಮೇಲ್ಗಡೆಯಿಂದ ಕೆಳಗಡೆಯಿಂದ ದಾರನ ಸೂಜಿನ ಸೇರಿಸಿ ಹೀಗೆ ನಾಟ್ ಹಾಕೋಬೇಕು. ಪ್ರತಿಯೊಂದು ಬೀಡ್ಸ್ ಮಧ್ಯದಲ್ಲಿ 2 ನಾಟ್ ಹಾಕೋತಾ ಹೋಗ್ಬೇಕು. ಮತ್ತೆ ಕೆಳಗಡೆಯಿಂದ ಸೂಜಿನ ಸುಚ್ಚಿ 1 ಸೆಂಟಿಮೀಟರ್ ಏನ್ ಗ್ಯಾಪ್ ಇರುತ್ತಲ್ವ ಅಲ್ಲಿನೇ ಮತ್ತೆ ಸೂಜಿನ ಹಾಕೋಬೇಕು. ಸಿಂಪಲ್ ಇದೆ, ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ನಾವೇನೆ ಹಾಕೋಬಹುದು. ಈ ಪ್ರತಿಯೊಂದು ಪಾಕೆಟ್ ಬೀಡ್ಸ್ ಬೆಲೆ 100 ರೂಪಾಯಿ ಇದೆ. ಪೂರ್ತಿ ಆದ್ಮೇಲೆ ಈ ತರನಾಗಿ ಕಾಣಿಸುತ್ತೆ ನೋಡಿ.